ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಹೇಗಿತ್ತು ಮತ್ತು ಬ್ಯಾಕ್ ಡ್ರಾಪ್ಗೆಲ್ಲ ಯಾವ ರೀತಿ ನಾನು ಡೆಕೋರೇಷನ್ ಮಾಡಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇದು ಬಂದ್ಬಿಟ್ಟು ಥರ್ಸ್ಡೇ ಈವ್ನಿಂಗಿಂದ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇರೋವಂಥದ್ದು. ಹಿಂದಿನ ವ್ಲಾಗಲ್ಲೇ ಹೇಳಿದ್ದೆ ಸ್ವಲ್ಪ ಡೆಕೋರೇಷನ್ ಐಟಮ್ ಏನಿದೆ ಅದು ಮಾಡೋದು ಬ್ಯಾಲೆನ್ಸ್ ಇತ್ತು ಅಂತ. ಸೊ ಹಾಗಾಗಿ ಮನೆ ಕೆಲಸ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಾನು ಅದು ಡೆಕೋರೇಷನ್ ಏನಿದೆ ಅದನ್ನು ಮಾಡ್ಕೊಂಡು ಕೂತ್ಕೊಂಡ ಈವ್ನಿಂಗ್ ಆಗಿಬಿಡ್ತು. ಸೊ ಮಾರ್ನಿಂಗೇ ನಾನು ದೇವ್ರನ್ನೆಲ್ಲ ತೆಗೆದು ತೊಳೆದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ವೆಡ್ನೆಸ್ಡೇ ಅಂದ್ಕೊಂಡೆ, ಅದು ಪೋಸ್ಟ್ಪೋನ್ ಆಯಿತು ಸಮ್ ರೀಸನಿಂದ. ಸೊ ಹಾಗಾಗಿ ಇನ್ನೇನು ಮಾಡೋದು, ಥರ್ಸ್ಡೇನೇ ಮಾಡ್ಕೊಳ್ಳೋಣ, ಬೆಳಿಗ್ಗೆ ಮಾಡಿಬಿಟ್ಟು ಆಮೇಲೆ ಅದು ಡೆಕೋರೇಷನ್ ಮಾಡೋಣ ಅಂತ. ಬಟ್ ಏನಂದರೆ ಅದು ಡೆಕೋರೇಷನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಫುಲ್ಲು ಮನೆಯೆಲ್ಲ ಗಲೀಜಾಗಿಬಿಡುತ್ತೆ. ಕಟ್ಟಿಂಗ್ ಮಾಡಿರೋದಿರ್ಬೋದು ಅಥವಾ ಗಮ್ಮು ಅಥವಾ ಏನೋ ಒಂದು ಯೂಸ್ ಮಾಡಿರ್ತೀವಿ ಅದೆಲ್ಲ ವೇಸ್ಟ್ ಬೀಳ್ತಾ ಇರುತ್ತೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಗಲೀಜಾಯ್ತಂದರೆ ಮತ್ತೆ ಕ್ಲೀನ್ ಮಾಡ್ಕೊಂಡು ಕೂತ್ಕೋಬೇಕು, ಎರಡೆರಡು ಕೆಲಸ ಆಗಿಬಿಡುತ್ತಲ್ವ ಅಂದ್ಬಿಟ್ಟು ಯೋಚನೆ ಮಾಡಿ ಫಸ್ಟ್ ಏನಿದೆ ಅದು ಡೆಕೋರೇಷನ್ ಎಲ್ಲ ಮುಗಿಸ್ಬಿಡೋಣ, ಆಮೇಲೆ ಮನೆ ಕ್ಲೀನ್ ಮಾಡೋಣ, ಆವಾಗ ಎರಡೆರಡು ಸಲ ಮಾಡೋದು ತಪ್ಪುತ್ತೆ ಅಂತ ನಾನು ಆ ಥರ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಅದು ನೋಡಿದ್ರೆ ಅದು ನಾನೇನು ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ ಡೆಕೋರೇಷನ್ದು ಅದು ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಯಿತು. ಇನ್ನು ಅದಾದಮೇಲೆ ಎಲ್ಲ ಕ್ಲೀನಿಂಗ್ ಮಾಡಿ ಇನ್ನು ಮ್ಯಾಟೆಲ್ಲ ಚೇಂಜ್ ಮಾಡಬೇಕಿತ್ತಲ್ಲ, ಸೊ ಡೋರ್ ಮ್ಯಾಟ್ ಅವೆಲ್ಲ ಚೇಂಜ್ ಮಾಡಿಕೊಂಡು ಅವೆಲ್ಲ ವಾಶ್ಗೆ ಹಾಕ್ಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಈವ್ನಿಂಗೇ ಆಗ್ಬಿಡ್ತು. ಸೊ ನಾನು ದೇವ್ರ ತೊಳೆ ಸ್ಟಾರ್ಟ್ ಮಾಡಿದ್ದು 5:30ಗೆ. ನನ್ನ ಗೋಲ್ ಇದ್ದಿದ್ದು 7 o'clockಗೆ ಅಂತೇಳಿ. ಸೊ ನೋಡ್ಬೋದು ಇವಾಗಲೂ ದೇವ್ರ ಮನೆ ಇದು ಮಾಡೋವಾಗಲೂ ನನಗೆ ಅದು ಏನು ತೋರಣ ಎಲ್ಲ ಹಾಕಿದ್ದೆ, ಅದನ್ನು ಕೂಡ ನಾನು ವಾಶ್ ಮಾಡಿರಲಿಲ್ಲ. ಸೊ ಆಮೇಲೆ ನೆನಪಾಯಿತು ನನಗೆ, ಇದು ಬೇರೆ ವಾಶ್ ಮಾಡಬೇಕಲ್ವ ಅಂತ. ಅದನ್ನು ಹಂಗೆ ಜಸ್ಟ್ ಆವಾಗಲೇ ತೆಗೆದು ಆವಾಗಲೇ ವಾಶ್ ಮಾಡಿ ಆವಾಗಲೇ ಹಾಕ್ತೆ, ಅದು ಹಂಗೆ ಡ್ರೈ ಆಗುತ್ತೆ ಅಂದ್ಬಿಟ್ಟು. ಹಿಂಗೆ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಆ ಕೆಲಸ ಆವಾಗ ಅಟ್ ಎ ಟೈಮ್ ನಮ್ಗೆ ನೆನಪಾಗ್ತಾ ಇರುತ್ತೆ. ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಇನ್ನು ಪೂಜೆ ಸಾಮಾನೆಲ್ಲ ತೊಳ್ಬಿಟ್ಟು ಇಟ್ಕೊಳ್ಳೋಣ ಅಂತೇಳಿ ಹೋದೆ. ಸೊ ನಾರ್ಮಲ್ ಪೂಜೆ ಸಾಮಾನು ಆದರೆ ಬೇಗನೆ ತೊಳ್ಬಿಡ್ತೀನಿ 1 hourಗೆಲ್ಲ. ಬಟ್ ನನಗಿಲ್ಲಿ ಏನಂತಂದರೆ ಲಕ್ಷ್ಮಿಗಿಡೋದೇ ಸಪ್ರೇಟಾಗಿ ನಾನು ತೊಳಿಬೇಕಾಗಿದ್ದಲ್ಲ, ಅದು ಬೇರೆ ಸ್ವಲ್ಪ ಲೇಟ್ ಆಗ್ತಾ ಇತ್ತು. ಮತ್ತು ಏನಂತಂದರೆ ತುಂಬ ದೇವ್ರ ಸಾಮಾನುಗಳಿದ್ದಾಗ ತೊಳೆಯೋಕ್ಕೆ ನಾನೇನಂದರೆ ಒಂದು ಸಲ ಎಲ್ಲ ವಾಶ್ ಮಾಡಿಬಿಟ್ಟು ಒಂದು ಸಲ ಎಲ್ಲ ಬಟ್ಟೆಲ್ಲ ಒರೆಸಿಟ್ಬಿಡ್ತೀನಿ. ನಾರ್ಮಲಾಗಿ ನಾನು ದೇವ್ರ ಮನೆ ಕ್ಲೀನ್ ಮಾಡುವಾಗ ಆವಾಗ ಟೈಮ್ ಕನ್ಸ್ಯೂಮ್ ಕಮ್ಮಿ ಇರುತ್ತೆ, ಆವಾಗೇನು ಪ್ರಾಬ್ಲಮ್ ಆಗೋಲ್ಲ. ಬಟ್ ತುಂಬ ಪೂಜೆ ಸಾಮಾನುಗಳಿದ್ದಾಗ ಅದನ್ನು ನಾವು ವಾಶ್ ಮಾಡಿ ತುಂಬ ಹೊತ್ತು ಹಾಗೆ ಇಟ್ಬಿಟ್ರೆ ಅದು ಗೊತ್ತಲ್ವ, ಹಿತ್ತಾಳೆ ಆಗಿರ್ಬೋದು ಯಾವುದೇ ಒಂದು ತಾಮ್ರದ ಆಗಿದ್ರೂ ಒಂಥರ ಕರೆ ಥರ ಬಂದ್ಬಿಡುತ್ತೆ. ಅದು ಬರೋದು ಇಷ್ಟ ಇರಲಿಲ್ಲ. ಹಂಗಾಗಿ ಒಂದೆರಡೆರಡೆ ಪಾತ್ರೆಗಳನ್ನ ತೊಳಿತಾ ಇದೆ, ದೇವ್ರ ಪಾತ್ರೆಗಳನ್ನ, ಮತ್ತು ಹಾಗೆ ಒರೆಸಿಟ್ಬಿಡ್ತಾಯಿದ್ದೆ. ನನ್ನ ಮಗನಿಗಂತೂ ಹೇಳ್ಕೊಡೇ ಮಾಡ್ತಾಯಿದ್ದೆ. ಒಂದು ಹೆಣ್ಮಗು ಅಂತ ಇದ್ದಿದ್ದರೆ ಇದೆಲ್ಲ ಮಾಡಿಕೊಡ್ತಾಯಿದ್ರು ಅವರು. ನಾವೆಲ್ಲ ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮಂಗೆ ಇದೆಲ್ಲ ಹೆಲ್ಪ್ ಮಾಡ್ತಾಯಿದ್ವಿ ನಾವು. ನಮ್ಮಮ್ಮ ಅಂತೂ ಆಲ್ಮೋಸ್ಟ್ ನಾನು ಹೈಸ್ಕೂಲಿಗೆ ಬಂದಮೇಲೆ ಅವರು ಪೂಜೆ ಮಾಡೋದೇ ಬಿಟ್ಬಿಟ್ರು ಅಂತಲೇ ಹೇಳ್ಬೋದು. ನಾನೇ ಮಾಡ್ತಾಯಿದ್ದಿದ್ದು, ದೇವ್ರು ತೊಳೆಯೋದಿರ್ಬೋದು, ಮನೇಲಿ ಪೂಜೆ ಮಾಡೋದಿರ್ಬೋದು, ಎಲ್ಲ ಹೂ ಮುಡ್ಸೋದು ಎಲ್ಲ ನಾನೇ ಮಾಡ್ತಾಯಿದ್ದಿದ್ದು. ಅವರಂತೂ ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ನಾನೇನಾದ್ರು ಮಾಡೋಂಗಿಲ್ಲ ಅಂತ ಅಂದರೆ ಮಾತ್ರ ಅವರು ಆ ಟೈಮ್ಗಳಲ್ಲಿ ಮಾತ್ರ ಮಾಡ್ತಾ ಇದ್ದಿದ್ದಂಥದ್ದು. ಸೊ ಈ ಥರ ನನಗೂ ಒಂದು ಹೆಣ್ಮಗು ಇದ್ದಿದ್ರೆ ಅಟ್ಲೀಸ್ಟ್ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅವರು ಪೂಜೆ ಸಾಮಾನೆಲ್ಲ ತೊಳೆದುಕೊಡ್ತಾಯಿದ್ಲು. ಏನೋ ಒಂದು ಆಸೆ ಇರುತ್ತಲ್ವ ಮನಸ್ಸಲ್ಲಿ, ಅವ್ರು ಮಾಡಿಕೊಡ್ತಾರೋ ಬಿಡ್ತಾರೋ ಅದು ದೇವ್ರಿಗೆ ಗೊತ್ತು, ಭಗವಂತನಿಗೆ ಗೊತ್ತು. ಬಟ್ ನನ್ನ ಮನಸ್ಸಲ್ಲಿ ಇತ್ತು ಆ ಒಂದು ಆಸೆ, ನಾವು ಮಾಡಿಕೊಟ್ಟಂಗೆ ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಮಕ್ಕಳು ಮಾಡಿಕೊಡ್ತಾರೇನೋ ಅನ್ನೋ ಥರ. ಬಟ್ ನನ್ನ ಮಗ ಏನೋ ಗೊತ್ತಿಲ್ಲ, ಅವತ್ತು ಸ್ಕೂಲಿಂದ ಬರ್ತಾಯಿದ್ದಂಗೆ ಸಖತ್ ಟಯರ್ಡಾಗೇ ಇದ್ದ, ಬಂದ ಊಟ ಮಾಡ್ದ ಮಲಗಿಬಿಟ್ಟ. ಯೂಶ್ವಲಿ ಅವನು ಹೆಲ್ಪ್ ಮಾಡ್ತಾಯಿದ್ದ ನನಗೆ, ಮನೆ ಒರೆಸೋದಕ್ಕಿರ್ಬೋದು, ಮೆಟ್ಲು ಒರೆಸೋದಕ್ಕಿರ್ಬೋದು, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾ. ಈ ಥರ ಪೂಜೆ ಸಾಮಾನೆಲ್ಲ ತೊಳೆಯೋದಕ್ಕೆ ನಾನು ಬಿಡಲ್ಲ, ಯಾಕೆಂದರೆ ಅವ್ನು ನೀಟಾಗಿ ಮಾಡೋದಿಲ್ಲ ಅಂಥೇಳಿ. ಅದಾದರೂ ಮಾಡಿಕೊಡೋನು. ಈ ವರ್ಷ ಅದೂ ಮಾಡಲಿಲ್ಲ, ಮಲ್ಕೊಂಡೇ ಬಿಟ್ಟ ಬಂದು. ನಾವು ಮನೆಯವರು ಬೇಡ ಬಿಡು ಎಬ್ಬಿಸ್ಬೇಡ, ನೋಡೋಣ ಆದಷ್ಟು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂಥೇಳಿ ಅವರೇ ಮೆಟ್ಲೆಲ್ಲ ಒರೆಸಿ ಮತ್ತು ಪಾರ್ಕಿಂಗ್ ಎಲ್ಲ ತೊಳೆಯೋದಿತ್ತು ಇನ್ನು ಬ್ಯಾಲೆನ್ಸು, ಅದನ್ನೆಲ್ಲ ಅವರೇ ಮಾಡಿಕೊಟ್ರು ಪಾಪ. ಅವತ್ತು ಪಾರ್ಕಿಂಗ್ ಎಲ್ಲ ತೊಳೆದು ಮೆಟ್ಲೆಲ್ಲ ಒರೆಸ್ಕೊಟ್ರು. ಇನ್ನು ನೀನು ಬಾಗಿಲಿಗೆ ಬೆಳಿಗ್ಗೆ ಎದ್ದು ನೀರು ಹಾಕ್ಕೊಳ್ಬೋದು ಅಂತ. ಇದಿಷ್ಟು ದೇವ್ರ ಸಾಮಾನೆಲ್ಲ ತೊಳೆದು ನಾನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 8:30-9 ಗಂಟೆನೇ ಆಗೋಯಿತು. ಸೊ ಇನ್ನು ಬೆಳ್ಳಿ ಸಾಮಾನು ಬೇರೆ ಅದನ್ನು ವಾಶ್ ಮಾಡಿ ಎತ್ತಿಟ್ಟಿದೆ. ಸೊ ಅದೆಲ್ಲ ಮಾಡೋ ಅಷ್ಟರಲ್ಲಿ 9 ಗಂಟೆ ಬಂದುಬಿಟ್ಟು ಅವಾಗ ಸ್ವಲ್ಪ ಊಟ ಎಲ್ಲ ಮಾಡಬೇಕು. ಹೊಟ್ಟೆ ಹಸಿತಾಯಿತ್ತು ತುಂಬ. ಈ ಟೈಮಲ್ಲಿ ಏನು ಗೊತ್ತಾ, ನಾವು ತುಂಬ ಕೆಲಸ ಇದ್ದಾಗ ಊಟನ ಸ್ಕಿಪ್ ಮಾಡಿಬಿಡ್ತೀವಿ. ಊಟ ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ಹೆಡ್ಏಕು ಆ ಥರದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಈ ಸಲ ಏನು ನನಗೆ ಆ ತಲೆನೋವು ಅನ್ನೋದೇ ಬೇಡ ಅಂದ್ಬಿಟ್ಟು ಟೈಮ್ ಕರೆಕ್ಟಾಗಿ ಊಟ
ಮಾಡ್ಕೊಳ್ತಾ ಇದ್ದೆ. ಸೊ ಊಟ ಎಲ್ಲ ಮಾಡಿಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಹೂ ಕಟ್ಬಿಡೋಣ. ಹೂ ಕಟ್ಟೋದು ಬ್ಯಾಲೆನ್ಸ್ ಇತ್ತು. ನಾನು ನಿಜವಾಗ್ಲೂ ಅಂದ್ಕೊಳ್ತೀನಿ ಪ್ರತಿ ಸಲ, ಬಟ್ ನಾನು ಅಂದ್ಕೊಂಡಂಗೆ ಯಾವುದೂ ಆಗೋಲ್ಲ. ಯಾವಾಗಲೂ ಸೂಜಿ ದಾರದಲ್ಲಿ ಪೋಣಿಸ್ಬಿಡ್ತಾಯಿದೆ. ಬಟ್ ಈ ಸಲ ದಿಂಡು ಹಾಕೋಣ ಅಂತೇಳಿ ಹಾಕಿದ್ನ. ನಾವು ಹೂವು ತಂದಿದ್ದೆ ಒಂದು 2 ಡೇಸ್ ಬಿಫೋರೇ ತೊಗೊಂಡು ಬಂದಿದ್ದೆ. ಅದು ಆಲ್ರೆಡಿ ಹರಳ್ಬಿಟ್ಟಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ದಿಂಡು ಹಾಕುವಾಗ ಇನ್ನೂ ಸ್ವಲ್ಪ ಹರಳ್ಬಿಡ್ತು. ನಾನು ಮೊದಲೇ ಹೇಳ್ದಾಗೆ ಮಲ್ಲಿಗೆ ಹೂವಲ್ಲಿ ಸ್ವಲ್ಪ ಮೋಸ ಆಯಿತು ನನಗೆ ಅಂತ ಅನ್ನಿಸ್ತು. ಇಲ್ಲ ಅಥವಾ ನಾನು ತಪ್ಪು ಮಾಡೋದು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಹಂಗೆ ಅನ್ನಿಸ್ತು. ಯಾವಾಗಲೂ ಸೂಜಿ ದಾರದಲ್ಲಿ ಪೋಣಿಸ್ಕೊಳ್ಳೋಳು ಈ ಸಲ ದಿಂಡು ಹಾಕೋಣ ಅಂತೇಳಿ ದಿಂಡು ಹಾಕ್ಕೊಂಡು ಕೂತ್ಕೊಂಡ. ಅದು ಇದ್ದಿದ್ದು ಲೇಟ್ ಆಗೋಯ್ತು ಹೇಳಬೇಕು ಅಂದರೆ. ನಾನು ಸೂಜಿ ದಾರದಲ್ಲಿ ಪೋಣಿಸ್ಬಿಟ್ಟಿದ್ರೆ ಆಗ್ಬಿಟ್ಟಿರೋದಲ್ಲ. ನನಗೆ ಅದು ಪೋಣಿಸೋದಕ್ಕೆ ಸೂಜಿ ಸಿಗಲಿಲ್ಲ ಸಣ್ಣದು. ಇನ್ನು ಅಷ್ಟೊತ್ತಲ್ಲಿ ಹೋಗಿ ಸೂಜಿ ಕೇಳಿದ್ರೆ ಯಾರೂ ಕೊಡೋದು ಇಲ್ಲ. ನೈಟ್ ಟೈಮು ದೀಪ ಹಚ್ಚಿದ್ಮೇಲೆ ಸೂಜಿಗಳು ಕೊಡೋಲ್ಲ ಕೆಲವನ್ನ. ಅಲ್ಲಿ ನಮ್ಮನೆ ಹತ್ರ ಎಸ್ಪೆಷಲಿ ಅಂಗಡಿಗಳಲ್ಲಿ. ಇನ್ನು ಕುರುಬಳ್ಳಿಲಿದ್ದಾಗ ಕೊಡ್ತಾಯಿದ್ರು. ಸೂಜಿಲಿ ಪೋಣಿಸಿದ್ರೆ ಇನ್ನೂ ಕೂಡ ಬೇಗನೆ ಆಗ್ಬಿಡ್ತಾಯಿತ್ತು ಅಂತ ನನಗೆ ಫೀಲ್ ಆಯಿತು ದಿಂಡು ಹಾಕೋದಕ್ಕಿಂತ. ನನಗೇನೆಂದರೆ ಕಳಶಕ್ಕೂ ಕೂಡ ದಿಂಡುಗಳು ಬೇಕಾಗಿತ್ತು ನನಗೆ. ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಹಾರಕ್ಕೂ ದಿಂಡೇ ಮಾಡಿಬಿಡೋಣ, ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ತಲೆಯಲ್ಲಿ ಇದು ಮಾಡಿದೆ. ಅದು ಎಕ್ಸ್ಟ್ರಾ ಟೈಮಿಂಗ್ಸ್ ಕನ್ಸ್ಯೂಮ್ ಮಾಡ್ತಾ ಬಂತು. ಮತ್ತು ಮನೆ ದೇವ್ರಿಗೆ ಫೋಟೋಗಳಿಗೂ ಕೂಡ ಹಾರಗಳು ಮಾಡಬೇಕಾಗಿತ್ತು. ನನ್ನ ಮಗ ನಿಜ ಎದ್ದಿದ್ರೆ ಅವನು ಹಾರಕ್ಕೆಲ್ಲ ಹೆಲ್ಪ್ ಮಾಡಿ ಕೊಡ್ತಾಯಿದ್ದ. ಸೂಜಿಗೆ ದಾರ ಪೋಣಿಸ್ಕೊಡೋದಿರ್ಬೋದು ಅಥವಾ ಈ ಸಣ್ಣ ಪುಟ್ಟ ಬಾಗಿಲಿಗೆಲ್ಲ ತೋರಣ ಹಾರ ಹಾಕ್ತೀವಲ್ಲ ಬಾಗಿಲಿಗೆ, ಅದೆಲ್ಲ ಅವನೇ ಪೋಣಿಸಿದ್ದ. ಹಿಂದಿನ ದಿನವೇ ಪೋಣಿಸಿದ್ದ. ಮತ್ತು ಕನಕಾಂಬರ ದಿಂಡು ಕೂಡ ನಾನು ಕಟ್ಬಿಟ್ಟು ಎತ್ತಿಟ್ಟಿದ್ದೆ. ಅದಕ್ಕೆ ಕನಕಾಂಬರದ್ದು ಕಟ್ಟಿರೋದಕ್ಕೆ ಇನ್ನೂ ಸ್ವಲ್ಪ ಒಂದಷ್ಟು ಟೈಮ್ ಸೇವಿಂಗ್ ಆಯಿತು. ಇಲ್ಲಾಂದಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಟೈಮ್ ಕನ್ಸ್ಯೂಮ್ ಆಗಿಬಿಡ್ತಾಯಿತ್ತು ಅಂತ ಅಂದ್ಕೊಳ್ತೀನಿ. ನಾನು ಒಟ್ಟು ಅಂದರೆ ದೇವರಿಗೆ ಒಂದು ಹಾರಕ್ಕೆ ನನಗೆ 4 ದಿಂಡು ಬೇಕಿತ್ತು. ಜೊತೆಗೆ ಮುಂದೆ ಏನು ಕಳಶ ಇರ್ತೀನಿ ಅದಕ್ಕೆ 2 ದಿಂಡು ಬೇಕಾಗಿತ್ತು. ಮತ್ತು ಮನೆ ಕಳಶಕ್ಕೂ ಕೂಡ 1 ದಿಂಡು ಬೇಕಿತ್ತು. ಇದಿಷ್ಟು 7 ದಿಂಡು ಅಂಥೇಳಿ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡೆ. ಸೊ ಅದು ಹೋಗ್ತಾ ಟೈಮ್ ಎಷ್ಟಾಯಿತು ಅಂತ ಹೇಳಿದ್ರೆ ಆಲ್ಮೋಸ್ಟ್ 1 ಗಂಟೆನೇ ಆಗೋಯ್ತು ಅಂತಲೇ ಹೇಳ್ಬೋದು. ಪಾಪ ನಮ್ಮ ಮನೆಯವರು ಕೂಡ ನನ್ನ ಜೊತೆನೇ ಇದ್ದಿದ್ದರು. ಅವರು ನಾನೇನು ಮಾಡಲಿ ಅಂದರೆ ಅವ್ರಿಗೂ ಕಟ್ಟಕ್ಕೆ ಬರಲ್ಲ, ಪೋಣಿಸೋಕ್ಕೂ ಬರಲ್ಲ. ಇನ್ನೇನು ಮಾಡ್ತಾರೆ ಪಾಪ. ಅವರು ಟಿ ವಿ ನೋಡ್ಕೊಂಡು ಹಂಗೆ ಇದು ಮಾಡ್ತಾಯಿದ್ರು. ನಾನು ಹೇಳಿದೆ ತೋರಣ ಆದರೂ ಕಟ್ಬಿಡಿ. ಸೊ ತೋರಣಾಗ ಒಂದು ಬಾಗಿಲು ಕಟ್ಬಿಟ್ರೆ ನಾನು ಬೆಳಿಗ್ಗೆ ರೆಡಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಯಾಕೆಂದರೆ ಅವ್ರು ಇನ್ನು ಮಲಗಿಬಿಟ್ರೆ ಬೆಳಿಗ್ಗೆ ಎದ್ದೇಳೋದೇ 8 ಗಂಟೆ. ಇನ್ನು ಆ ಟೈಮಲ್ಲಿ ಅವ್ರು ಸ್ನಾನ ಮಾಡಿ ಎಲ್ಲ ಇದು ಮಾಡೋ ಅಷ್ಟು ಲೇಟ್ ಆಗಿಬಿಡುತ್ತೆ. ಬಾಗಿಲಿಗೆ ಒಂದು ತೋರಣ ಕಟ್ಬಿಟ್ಟು ಬಾಗಿಲಿಗೆ ಹಾಕ್ಬಿಡಿ ಅಂಥೇಳಿ ಅಂದ್ಕೊಂಡೆ ಅಂತ ಹೇಳಿದೆ. ಪಾಪ ಅವರು ಆ ಕಡೆ ಕೂತ್ಕೊಂಡು ಬಾಗಿಲಿಗೆ ತೋರಣ ಕಟ್ತಾಯಿದ್ರು. ಇನ್ನು ಅದಕ್ಕೂ ನನ್ನ ಮಗ ಹೆಲ್ಪ್ ಮಾಡ್ತಾಯಿದ್ದ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ಈ ಸಲ ನನ್ನ ಮಗ ಬರೀ ನಿದ್ದೆ ಮಾಡಿದ್ದೆ ಆಯಿತು. ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನಾವು ಮಕ್ಕಳಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ. ಇದು ಮಾಡಲೇಬೇಕು, ನೀನು ಇದು ಮಾಡಲೇಬೇಕು, ಹೇಳ್ಕೊಡ್ಬೇಕು ಮಕ್ಕಳಿಗೆಲ್ಲ. ಕಲ್ತಿದ್ದಾನೆ ಅವನು, ಎದ್ದಿದ್ರೆ ಹೆಲ್ಪ್ ಮಾಡ್ತಾಯಿದ್ದ. ಬಟ್ ಅವತ್ತೇನು ಟಯರ್ಡ್ ಆಗಿತ್ತು ಅವನಿಗೆ ಗೊತ್ತಿಲ್ಲ. ಸೊ ಮಲ್ಕೊಂಬಿಟ್ಟಿದ್ದ. ಪಾಪ ನಮ್ಮ ಮನೆಯವ್ರಿಗೂ ನಿದ್ದೆ ಬರ್ತಾಯಿತ್ತು. ಅವ್ರು ಬೇಗ ಮಾಡು ಅಂತ ಹೇಳ್ತಾನೆ ಇದ್ರ. ಸರಿನಾ, ಮಿಕ್ಕಿದೇನಿದೆ ಅದು ಹೂ ಕಟ್ಕೊಳ್ಳೋಣ ಆಮೇಲೆ ಅಂತ ಹೇಳ್ಬಿಟ್ಟು ನಾನು ಒಂದಷ್ಟು ಅಂದರೆ ಈಗ ಹಾರ ಒಂದು ರೆಡಿ ಮಾಡಿಕೊಂಡೆ, 2 ದಿಂಡು ರೆಡಿ ಮಾಡಿಕೊಂಡೆ. ಇನ್ನು ದೇವ್ರ ಮನೆ ಕಳಶಕ್ಕೆ ಕೂಡ ಬೇಕಿತ್ತು. ಬಟ್ ಅದು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂಥೇಳಿ ದೇವ್ರ ಫೋಟೋಗಳಿಗೆ ಸೇವಂತಿಗೆ ಹೂ ಹಾರನ ಎಲ್ಲ ಕಟ್ಬಿಟ್ಟು ಫ್ರಿಜ್ಜಿಗೆ ಎತ್ತಿಟ್ಟು, ಇನ್ನು ಬ್ಯಾಕ್ ಡ್ರಾಪ್ದೆಲ್ಲ ಫುಲ್ಲು ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ರೆಡಿ ಮಾಡ್ಕೊಂಡಿದ್ದು. ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಸೊ ಅದಷ್ಟು ರೆಡಿ ಮಾಡಿಕೊಂಡು ಆಮೇಲೆ ಬ್ಯಾಕ್ ಡ್ರಾಪ್ ರೆಡಿ ಮಾಡಿಬಿಡೋಣ ಅಂಥೇಳಿ ರೆಡಿ ಮಾಡಿದೆ. ಈ ಒಂದು ಸ್ಟ್ಯಾಂಡ್ ಏನಿದೆ ಅದು ನಾನು PVC ಪೈಪಿಂದ ಮಾಡಿಸ್ಕೊಂಡಿರೋವಂಥದ್ದು. ಸ್ವಲ್ಪ ಸ್ಟ್ರಾಂಗಾಗಿರೋ ಪೈಪಲ್ಲೇ ನಾನು ಮಾಡಿಸ್ಕೊಂಡಿದ್ದೀನಿ. ಅದರಿಂದ ಅದು ಸ್ಟೇಬಲಾಗಿ ನಿಂತ್ಕೊಳ್ಳೋ. ಎಷ್ಟೇ ವೆಯ್ಟ್ ಹಾಕಿದ್ರೂ ಅದು ನಿಂತ್ಕೋಬೇಕು. ನಾವು ಏನಾದರೂ ಸಿಂಪಲಾಗಿರೋ ಪೈಪಲ್ಲಿ ನಾವು ಮಾಡಿಬಿಟ್ರೆ ಅದು ನಾವು ವೆಯ್ಟ್ ಹಾಕಿದಷ್ಟು ತಡೆಯಲ್ಲ, ಅದು ಬಿದ್ದೋಗೋದು ಇಲ್ಲ ಅಲ್ಗಾಡೋದು ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಪೈಪಲ್ಲೇ ನಾನು ಮಾಡಿಸಿದೆ. ಇದನ್ನು ಮಾಡಿಸಿ ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಆ ಟೈಮಲ್ಲಿ ನಾನು 1,000 ಏನೋ ಖರ್ಚಾಗಿತ್ತು ನನಗೆ. 1,500 ಒಳಗಡೆ ಖರ್ಚಾಗಿತ್ತು. ಸೊ ಅದು ಮಾಡಿಸ್ಕೊಂಡಿದ್ದು ಒಂಥರ ಒಳ್ಳೆಯದೇ ಆಯಿತು ನನಗೆ. ನಾನು ಯಾವುದೇ ಡೆಕೋರೇಷನ್ ಮಾಡ್ತೀನಿ ಅಂದರೂ ಅದು ಸ್ಟ್ರಾಂಗಾಗಿರುತ್ತೆ. ಸೊ ಇನ್ನು ಈ ಮೇಲ್ಗಡೆ ಏನೋ ಫ್ಲವರ್ದು ಇದು ಹಾಕ್ತಾಯಿದ್ದೀನಲ್ಲ, ಏನು ಹೇಳ್ತಾರೆ ಆರ್ಚ್, ಅದನ್ನು ನಾನು ಚಿಕ್ಕಪೇಟೆಯಲ್ಲಿ ಕೂಡ ಕೇಳಿದ್ವಿ. ನಾನು ಹಸ್ಬೆಂಡ್ ಚಿಕ್ಕಪೇಟೆ ಶಾಪಿಂಗ್ ಹೋದಾಗ ಅವರು ಅದು ಒಂದು ಇದಕ್ಕೇ 500 ಹೇಳಿದ್ರು, ಅಂದರೆ ಒಂದು ಆರ್ಚಿಗೆ. ಬಟ್ ಅದು ಇಷ್ಟು ಚೆನ್ನಾಗಿರಲಿಲ್ಲ ಹೇಳಬೇಕು ಅಂದರೆ. ಫ್ಲವರ್ ಅದರಲ್ಲಿ ಬರೀ 2 ಕಲರ್ ಇದ್ದಿದ್ದು. ಒಂದು ಮೇ ಬಿ ಪಿಂಕ್ ವೈಟ್ ಆರ್ ರೆಡ್ ವೈಟ್ ಆ ಥರ ಅಷ್ಟೇ. ಗ್ರೀನ್ ಕೂಡ ಹಾಕಿರಲಿಲ್ಲ ಅವರು. ಅದಕ್ಕೇ ಒಂದಕ್ಕೆ 500 ಹೇಳಿದ್ರು. ನನಗೂ ಕಮ್ಮಿ ಕೇಳಿದ್ದಕ್ಕೆ 400 ಮಾಡಿಕೊಟ್ಟಿದ್ದೀವಿ ಲಾಸ್ಟ್ ಅಂತ ಹೇಳಿದ್ರು.
ಸೊ ಆಮೇಲೆ ನಾನು ಹೀಗೆ ಮೀಶೋನಲ್ಲಿ ನೋಡುವಾಗ ಇದನ್ನು ಇದು ಮಾಡಿ ಇಟ್ಕೊಂಡಿದ್ದೆ, ಸೇವ್ ಮಾಡಿ ಇಟ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಹೇಳ್ದೆ ಈ ಥರ ಮೀಶೋನಲ್ಲಿ 400 ಒಳಗಡೆ 2 ಸಿಕ್ಬಿಡುತ್ತೆ ರೀ, ಹಾಗೆ ಹಿಂಗೆ ಅಂತ. ಸರಿ ಆಯಿತು ಅಲ್ಲೇ ನೋಡೋಣ ಬಿಡು ಅಂತ ಮನೆಗೆ ಬಂದು ನೋಡಿದ್ರೆ ಅದು ನಾನು ಯಾವುದು ಸೇವ್ ಮಾಡಿ ಇಟ್ಕೊಂಡಿದ್ದೆ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು. ಮತ್ತು ಅದರಲ್ಲೂ ಕೂಡ ಇವಾಗ ಹಬ್ಬದ ಸೀಸನ್ ಅಂತ ಗೊತ್ತಲ್ಲ, ಅಲ್ಲೂ ಕೂಡ ಜಾಸ್ತಿನೇ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಪ್ರೈಸ್ ಜಾಸ್ತಿ ಮಾಡಿಬಿಡ್ತಾರೆ. ಬಟ್ ನನಗೆ ಅದೃಷ್ಟಕ್ಕೆ ಇದೊಂದು ಸಿಕ್ತು, ಪ್ಯಾಕ್ ಆಫ್ 2 374 ರುಪೀಸ್ಗೆ ನನಗೆ ಸಿಕ್ಕಿದಂಥದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹೇಳಬೇಕು ಅಂತಂದರೆ. ಆಮೇಲೆ ಇದನ್ನು ಹೆಂಗೆ ಸ್ಟಿಕ್ ಮಾಡೋದು ಆ ಪೈಪಿಗೆ ಅಂತ ನಾನು ಬ್ಯಾಕ್ ಡ್ರಾಪ್ ಏನು ಸ್ಕ್ರೀನ್ ಹಾಕಿದ್ದೀನಲ್ಲ ಅದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೆ. ಆಮೇಲೆ ನನ್ನ ಹಸ್ಬೆಂಡ್ ಅದೊಂದು ಸ್ವಲ್ಪ ಹಿಂಗೆ ಬಾಗ್ದಂಗೆ ಆ ಬ್ಯಾಕ್ ಡ್ರಾಪ್ ಏನು ಸ್ಕ್ರೀನ್ ಇದೆ ಅದು ಸ್ವಲ್ಪ ಲೈಟ್ ವೆಯ್ಟ್ ಇದೆ, ಅದು ಬಾಗ್ದಂಗೆ ಆಗ್ತಾಯಿತ್ತು. ಅವರು ನನ್ನ ಹಸ್ಬೆಂಡ್ ಹೇಳಿದ್ರು ಒಂದು ಕೆಲಸ ಮಾಡು, ಪೈಪಿಗೆ ಅದನ್ನು ಸ್ಟಿಚ್ ಮಾಡಿಬಿಡು, ಆವಾಗ ನೀಟಾಗಿ ನಿಂತ್ಕೊಳ್ಳುತ್ತೆ ಅಂತ ಅಂದರು. ಸರಿ, ಅದೊಂದು ಐಡಿಯಾ ನನಗಿಷ್ಟ ಆಯಿತು. ಪೈಪ್ಗೆ ಸ್ಟಿಚ್ ಮಾಡಿದೆ ಅದನ್ನು. ಫಸ್ಟಿಗೆ ಅದನ್ನೆಲ್ಲ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಇನ್ನು ಆ ಕಡೆ ಈ ಕಡೆ ಏನಂದರೆ ಆ ಸ್ಕ್ರೀನ್ ಇದೆಯಲ್ಲ, ಬ್ಯಾಕ್ ಡ್ರಾಪ್ ಸ್ಕ್ರೀನು ನಮ್ಮದು ಅಂದರೆ 5 ಫೀಟ್ ಇದೆ, 5 ಅಡಿ ಅಗಲ ನಾನು ಇಟ್ಕೊಂಡಿರೋವಂಥದ್ದು. ಸೊ ಅದಕ್ಕೆ ಆ ಸ್ಕ್ರೀನ್ ಪೂರ್ತಿ ಕವರ್ ಆಗ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ಪೈಪ್ ಏನಿದೆ ಅದು ಕಾಣಿಸ್ತಾ ಇತ್ತು. ನನಗೆ ಅದು ಯಾಕೋ ಒಂಥರ ಇಷ್ಟ ಆಗಲಿಲ್ಲ ಅದು ಕಾಣಿಸ್ತಾ ಇದ್ದಿದ್ದು. ಅಥವಾ ಏನಾದರೂ ಹಿಂಗೆ ತೋರಣ ಥರ ಇದ್ದರೆ ಅದನ್ನು ಸುತ್ತಬಿಡ್ಬೋದಾಗಿತ್ತು. ಬಟ್ ಇದು ಲಾಸ್ಟ್ ಟೈಮ್ ನಾನು ಮೀಶೋಯಿಂದನೇ ಫ್ಲವರ್ಗಳನ್ನ ತರಿಸಿದ್ದೆ. ಸೊ ಲಾಸ್ಟ್ ಟೈಮ್ ನಾನು ಡೆಕೋರೇಷನ್ ಮಾಡಿರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದನ್ನೇ ನಾವೇನು ಫ್ಲವರ್ ತರಿಸಿದ್ವಿ ಅದಕ್ಕೆ ಈ ಫೋಮ್ ಶೀಟ್ನ ಹಾಕಿ ನಾನು ಸ್ಟಿಕ್ ಮಾಡ್ಕೊಂಡಿದ್ದೆ. ಅದಕ್ಕೆ ಈ ಸಲ ಬೇಡ, ಪ್ರಾಬ್ಲಮ್ಮೇ ಬೇಡ, ಅಂದರೆ ಸ್ವಲ್ಪ ಫ್ಲವರ್ ಶಾರ್ಟೇಜ್ ಬಂದುಬಿಟ್ಟಿತ್ತು ನಮಗೆ. ಅದೊಂಥರ ಅಲ್ಲಲ್ಲೇ ಓಪನ್ ಆದಂಗೆ ಕಾಣಿಸ್ತಾಯಿತ್ತು. ಬೇಡ ಈ ಸಲ ಇದನ್ನೇ ಆಚೆ ತರಿಸ್ಕೊಂಬಿಡೋಣ, ಇದು ಎನಿ ಟೈಮ್ ಇದ್ದೇ ಇರುತ್ತೆ, ನಾವು ಯಾವಾಗ ಬೇಕೋ ಆವಾಗ ಅದನ್ನು ಯೂಸ್ ಮಾಡ್ಕೊಳ್ಬೋದಲ್ವಾ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ತರಿಸ್ಕೊಂಡಿದ್ದು. ಆಮೇಲೆ ಅದೇನು ಲಾಸ್ಟ್ ಟೈಮ್ ನಾವು ಯೂಸ್ ಮಾಡಿದ್ವಲ್ವ ಹಾಕೋದಕ್ಕೆ, ಅದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು, ಆ ಕಡೆ ಈ ಕಡೆ ಸ್ಟಿಚ್ ಮಾಡಿಬಿಟ್ಟು ಹೊಲ್ಬಿಡೋಣ. ಸ್ಟಿಚ್ ಮಾಡಿ ಫ್ಲವರ್ನ ಸ್ಟಿಕ್ ಮಾಡ್ಕೊಂಡೆ. ಮತ್ತು ಲಾಸ್ಟ್ ಟೈಮ್ ನಾನೇನು ಆ ಟೂತ್ ಪಿಕ್ ಎಲ್ಲ ಹಾಕಿ ಸ್ಟಿಕ್ ಮಾಡಿದ್ದೆ ಅದು ಹಂಗೆ ಎತ್ತಿಟ್ಟಿದ್ವಿ ನಾವು, ಏಕೆಂದರೆ ನೆಕ್ಸ್ಟ್ ಟೈಮ್ ಬೇಕಾಗ್ಬೋದು ಅನ್ನೋ ಒಂದು ರೀಸನ್ಗೆ ಟೂತ್ ಪಿಕ್ ಸಹಿತ ನಾವು ತೆಗೆದಿಟ್ಟಿರಲಿಲ್ಲ, ಅದಲ್ಲೇ ಫ್ಲವರ್ ಒಳಗಡೆ ಇತ್ತು. ಅದೊಂದು ನಮಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಸೊ ಹೇಗಿತ್ತು ಹಾಗೆ ಅದನ್ನು ತೆಗೆದು ನೀಟಾಗಿ ಆ ಕಡೆ ಈ ಕಡೆ ಸೈಡಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಬಂದ್ವಿ. ಸೊ ಅದಂತೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಲಾಸ್ಟ್ ಟೈಮ್ ಅಷ್ಟು ಫ್ಲವರ್ನ ನಾವು 3 ಆರ್ಚಿಗೆ ಮಾಡಿದ್ವಿ, ಬಟ್ ಈ ಸಲ ಅಷ್ಟೇ ಫ್ಲವರ್ನ ನಾವು 2 ಆರ್ಚ್ ಆ ಕಡೆ ಈ ಕಡೆ ಮಾಡಿದ್ರಿಂದ ಒಂಥರ ಫಿಲ್ ಆದಂಗೆ ಕಾಣಿಸ್ತಾಯಿತ್ತು, ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹೇಳಬೇಕು ಅಂದರೆ ನೀವು ಹೇಳಬೇಕು ಹೆಂಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ಲಾಸ್ಟ್ ಟೈಮೆಲ್ಲ ನಾನು ಯಾವ ರೀತಿ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡಿದೆ ಅದನ್ನೆಲ್ಲ ನಾನು ರೆಕಾರ್ಡೇ ಮಾಡ್ಕೊಳಕ್ಕಾಗಿರಲಿಲ್ಲ ನೀಟಾಗಿ. ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರಿ ಯಾವ ರೀತಿ ಬ್ಯಾಕ್ ಡ್ರಾಪ್ನ ಮಾಡಿದ್ರಿ ನಮಗೆ ತಿಳಿಸ್ಕೊಡಿ ಅಂತ. ಬಟ್ ಅದು ಒಂದು ಸಲ ನಾನು ರಿಮೂವ್ ಮಾಡಿದ್ಮೇಲೆ ಅದನ್ನು ಮತ್ತೆ ಮಾಡೋಷ್ಟು ಪೇಷನ್ಸ್ ನನಗಿರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಅಂತಲೇ ಈ ಸಲ ಯಾವ ರೀತಿ ನಾನು ಬ್ಯಾಕ್ ಡ್ರಾಪ್ನ ಮಾಡ್ತಾಯಿದ್ದೀನಿ, ನಿಮಗೇನಾದರೂ ಮುಂದಕ್ಕೆ ಯೂಸ್ಫುಲ್ ಆಗ್ಬೋದು ಅಂಥೇಳಿ ಹೇಗೆ ಮಾಡಿದ್ದೀನೋ ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಆಯಿತಾ. ಆ ಕಡೆ ಈ ಕಡೆ ಏನು ಫೋಮ್ ಶೀಟ್ ಇತ್ತು ಅದನ್ನು ಸ್ಟಿಕ್ ಮಾಡಿಬಿಟ್ಟು ಅದಾದಮೇಲೆ ಲಾಸ್ಟ್ ಟೈಮ್ ಏನು ನಾವು ಫ್ಲವರ್ನ ಮೀಶೋಯಿಂದ ತರಿಸಿದ್ವಿ ಅದಷ್ಟು ಫ್ಲವರ್ನ ನಾವು ಒಂದೊಂದಾಗಿ ಅದಕ್ಕೆ ಸ್ಟಿಕ್ ಮಾಡ್ಕೊಳ್ತಾ ಬಂದ್ವಿ. ಸೊ ಪೂರ್ತಿ ಕಂಪ್ಲೀಟ್ ಆದಮೇಲೆ ಓವರಾಗಿ ಲುಕ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಅಂತಲೇ ಹೇಳ್ಬೋದು. ಒಂಥರ ನ್ಯಾಚುರಲ್ ಫ್ಲವರ್ಸಿಂದನೇ ಡೆಕೋರೇಟ್ ಮಾಡಿರೋ ಥರ ನಮ್ಗೆ ಅನ್ನಿಸ್ತಾ ಇತ್ತು. ಸೊ ಇದಿಷ್ಟು ಆದಮೇಲೆ ನಾನೇನು ಲೋಟಸ್ ಫ್ಲವರ್ ಹ್ಯಾಂಗಿಂಗ್ನ ಮಾಡ್ಕೊಂಡಿದ್ದೆ ಅದನ್ನು ಕೂಡ ನಾನು ಮರ್ತೇ ಬಿಟ್ಟಿದ್ದೀನಿ ಸ್ಟಿಕ್ ಮಾಡೋದು. ಮತ್ತು ಇನ್ನೊಂದೇನು ಮರ್ತೋಯ್ತು ಈ ಸಲ ಅಂದರೆ ಬ್ಯಾಕ್ ಡ್ರಾಪಿಗೆ ಆಲ್ವೇಸ್ ನಾವು ಲೈಟ್ನ ಬಿಡ್ತಾಯಿದ್ವಿ, ಅದು ಕೂಡ ಮರ್ತೋಯ್ತು. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಆ ಲೇಟ್ ಆಗಿರೋ ಟೆನ್ಷನ್ಗೆ ನನಗೆ ಅದು ಮರ್ತೋಯ್ತು. ಎಲ್ಲ ಡೆಕೋರೇಟ್ ಮಾಡಿದ್ಮೇಲೆ ಲಾಸ್ಟಿಗೆ ನೆನಪಾಯಿತು, ಇನ್ನು ಅದೆಲ್ಲ ಅಲ್ಲಾಡ್ಸೋಕ್ಕಾಗಲ್ಲ, ಏನು ತೆಗಿಯೋಕ್ಕಾಗಲ್ಲ, ಪರವಾಗಿಲ್ಲ ಈ ಸಲ ಲೈಟಿಂಗ್ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಚೆನ್ನಾಗಿ ಕಾಣ್ತಾಯಿತ್ತು ಅಂತೇಳ್ಬಿಟ್ಟು ನಾನು ಸುಮ್ಮನೆ ಆಗಿಬಿಟ್ಟೆ. ಅದೊಂದು ಮಿಸ್ ಆಯಿತು. ಮತ್ತು ಲೋಟಸ್ ಫ್ಲವರ್ ಹ್ಯಾಂಗಿಂಗು ಕೂಡ ಅಷ್ಟೇ ಪೂರ್ತಿ ಎಲ್ಲ ಸ್ಟ್ಯಾಂಡೆಲ್ಲ ಇಟ್ಬಿಟ್ಟು ನಾನೇನು ಟೆಂಪಲ್ ಥರ ಎಲ್ಲ ಮಾಡಿದ್ನಲ್ಲ ಬ್ಯಾಕ್ ಡ್ರಾಪ್ಗೆ ಅದನ್ನೆಲ್ಲ ಇಟ್ಟು ಎಲ್ಲ ಆದಮೇಲೆ ನೆನಪಾಯಿತು ನನಗೆ, ನಾನು ಲೋಟಸ್ ಹ್ಯಾಂಗಿಂಗ್ ಮಾಡಿರೋದನ್ನ ಹಾಕಿ ಅಲ್ವಲ್ಲ ಅಂಥೇಳಿ. ಆಮೇಲೆ ಮತ್ತೆ ಅದನ್ನೆಲ್ಲ ಮತ್ತೆ ರಿಟರ್ನ್ ತೆಗೆದಿಟ್ಟು ಮತ್ತೆ ಸ್ಟಿಕ್ ಮಾಡಿದ್ದಾಯಿತು. ಸೇಮ್ ನಾನು ಯಾವ ರೀತಿ ಏನು ಹೇಳ್ತಾರೆ ಮೇಲ್ಗಡೆ ಆರ್ಚನ್ನ ನಾನು ಫಿಕ್ಸ್ ಮಾಡಿದೆ, ಸೇಮ್ ಅದೇ ಥರ ಲೋಟಸ್ ಹ್ಯಾಂಗಿಂಗ್ನು ಕೂಡ ಫಿಕ್ಸ್ ಮಾಡ್ಕೊಂಡ್ವಿ. ಅದನ್ನು ಮೊದಲೇ ನಾವು ಏನು ಫ್ಲವರ್ ಆರ್ಚ್ ಹಾಕಿದ್ವಲ್ಲ ಅದಕ್ಕಿಂತ ಮೊದಲೇ ಅದನ್ನು ಫಿಕ್ಸ್ ಮಾಡಬೇಕಾಗಿತ್ತು. ಬಟ್ ಹಿಂಗೆ ಅದೇನು ಗೊತ್ತಾ, ಒಂದು ಟೈಮ್ ಅಂತ ಇರುತ್ತೆ ಪರ್ಟಿಕ್ಯುಲರ್, ಆ ಟೈಮ್ ಮೀರೋಯ್ತು ಅಂತ ಹೇಳಿದ್ರೆ, ನಿದ್ದೆ ಟೈಮ್ ಮೀರೋಯ್ತು ಅಂದರೆ ನಾವೇನು ಮಾಡ್ತಾಯಿರ್ತೀವಿ ಅದು ಫುಲ್ಲು ಬ್ಲ್ಯಾಂಕ್ ಆಗಿಬಿಡ್ತೀವಿ. ಹೇಳಬೇಕು ಅಂದರೆ ಅದೊಂಥರ
ಮೈಂಡ್ ಅಪ್ಸೆಟ್ ಆದಂಗೆ ಆಗಿಬಿಡುತ್ತೆ ಮತ್ತು ಅಷ್ಟು ಆ್ಯಕ್ಟಿವ್ ಆಗಿರಲ್ಲ. ಇದಕ್ಕೆ ಅಂತಲೇ ನಾನು ಮಧ್ಯದಲ್ಲಿ ಒಂದು 2 hours ನ್ಯಾಪ್ ತೊಗೊಳ್ಬೇಕು ನಾನು, ಆವಾಗ ನಾನು ಫುಲ್ ಮೈಂಡ್ ಫ್ರೆಶ್ ಆಗಿರುತ್ತೆ, ಇದಾಗಿರುತ್ತೆ ಅಂದ್ಕೊಂಡೆ. ಬಟ್ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮನೆ ಲಕ್ಷ್ಮಿಗೆ ನಾನು ರಾತ್ರಿ ಎಲ್ಲ ಎದ್ದು ಸೇವೆ ಮಾಡಬೇಕು ಅಂತ ಅಂದರೆ ವರ್ಷ ಪೂರ್ತಿ ಅವ್ರು ನಮ್ಮನ್ನು ನೋಡ್ಕೊಳ್ತಾ ಇರ್ತಾರೆ. ಒಂದೊಂದು ಏನಾದರೂ ನಾವು ಅವ್ರಿಗೋಸ್ಕರ ಎದ್ದು ಸೇವೆ ಮಾಡಿಸ್ಕೋಬೇಕಂತ ಆಸೆ ಇತ್ತೇನೋ. ಹಾಗಾಗಿ ಇಡೀ ರಾತ್ರಿ ನಾನು ನಿದ್ದೆ ಮಾಡಿಲ್ಲ. ನಾನೇ ಅಂತಲ್ಲ, ಎಲ್ಲರ ಮನೆ ಹೆಣ್ಮಕ್ಳು ಯಾರ್ಯಾರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸ್ತಾರೋ ಅವರೆಲ್ಲರ ಮನೆಯಲ್ಲೂ ಇದೇ ಆಗಿರುತ್ತೆ. ಏಕೆಂದರೆ ನಾನೇ ನಮ್ಮನೆ ರೋಡಲ್ಲೇ ನೋಡ್ತಾ ಇದ್ದೆ, ಎಲ್ಲರ ಮನೆ ಲೈಟು ಆನ್ ಆಗಿರ್ತಾಯಿತ್ತು. ಸೊ ಅವಾಗ ಅಂದ್ಕೊಳ್ಳೋದು ನಾನೊಬ್ಬಳೇ ಅಂತಲ್ಲ, ನಾನೊಬ್ಬಳೇ ಏನು ಸ್ಪೆಷಲ್ ಅಲ್ಲ, ಎಲ್ಲರ ಮನೆಯಲ್ಲೂ ಎಲ್ಲ ಹೆಣ್ಮಕ್ಳು ರಾತ್ರಿ ಎಲ್ಲ ಎದ್ದು ದೇವ್ರನ್ನ ಅಲಂಕಾರ ಮಾಡಿ ಕಣ್ಣು ತುಂಬಿಕೊಳ್ತಾರಲ್ಲ, ಅದೊಂಥರ ಗ್ರೇಟ್ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಗಂಡು ಮಕ್ಕಳು ಕೂಡ ಈ ಥರ ಹೆಲ್ಪ್ ಮಾಡಿಕೊಟ್ಟಿರ್ತಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಸೊ ಹಂಗೆ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಟ್ ಎಷ್ಟೋ ಜನ ಅದು ಶೇರ್ ಮಾಡ್ಕೊಂಡಿರಲ್ಲ, ಅವ್ರ ಮನೆಗಳಲ್ಲೂ ಹೀಗೆ ಇರುತ್ತೆ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಫ್ಲವರ್ ಡೆಕೋರೇಷನ್ ಮಾಡಿ ನಾವು ಬ್ಯಾಕ್ ಡ್ರಾಪ್ನ ರೆಡಿ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:30 ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಹಸ್ಬೆಂಡು ನಾನು ಸ್ವಲ್ಪ ಹೊತ್ತು ಹೋಗಿ ಮಲ್ಕೊಳ್ತೀನಿ, ರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ನೀವು ಹೋಗಿ ಮಲ್ಕೊಳ್ಳಿ ಅಂದ್ಬಿಟ್ಟು ನಾನು ಒಂದು ಅರ್ಧ ಗಂಟೆ ಹಾಗೆ ರೆಸ್ಟ್ ಮಾಡಿಬಿಟ್ಟು ಹಾಗೆ ಹಿಂದೆನೇ ಎದ್ದು ಎಲ್ಲ ಡೆಕೋರ್ ಮಾಡಿ ಇಟ್ಕೊಳ್ಳೋಣ, ದೇವರಿಗೆ ಸೀರೆ ಉಡಿಸ್ಬೇಕು ಅದೆಲ್ಲ ರೆಡಿ ಮಾಡಿಟ್ಕೊಳ್ಳೋಣ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಸೀರೆನೇ ಉಡಿಸಿರಲಿಲ್ಲ, ಬೆಳಗ್ಗೆ ಮಾಡ್ಕೊಳ್ಳೋಣ ಅಂಥೇಳಿ ಯಾಕೋ ಅದು ಸರಿಯೇ ಹೋಗಿಲ್ಲ. ಸೊ ಅದಕ್ಕೆ ಈ ಸಲ ಸೀರೆ ಎಲ್ಲ ಉಡಿಸಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ 4:30 ಆಗಿತ್ತು. ಅದಷ್ಟು ದೇವರಿಗೆ ಸೀರೆ ಉಡಿಸಿ ಮತ್ತು ಅಲಂಕಾರ ಮಾಡಿ ಮತ್ತು ಫ್ರಂಟಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇದೆಲ್ಲ ಅದೆಲ್ಲ ಜೋಡಿಸಿಟ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡೋ ಅಷ್ಟು 3/4 ಭಾಗ ರೆಡಿ ಮಾಡೋ ಅಷ್ಟರಲ್ಲಿ ಬೆಳಗಿನ ಜಾವ 3:30 ಕರೆಕ್ಟಾಗಿ 3:30 ಏನೋ ಆಗಿತ್ತು, 4 ಗಂಟೆ ಆಗಿತ್ತು. ಸೊ 4 ಗಂಟೆ ಆದಮೇಲೂ ಒಂದು ಅರ್ಧ ಗಂಟೆ ನಾನು ಮಲ್ಕೊಂಡೆ. ಏಕೆಂದರೆ ನನಗೆ ತುಂಬಾ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಸೊ ಮಲ್ಕೊಂಡೆ ಮೀನ್ಸ್ ಪೂರ್ತಿ ನಿದ್ದೆ ಮಾಡಿಲ್ಲ, ಹಾಗೆ ಬ್ಯಾಕ್ ರೆಸ್ಟ್ ಕೊಟ್ಬಿಟ್ಟು ಇದು ಮಾಡ್ತಾಯಿದ್ದೆ. ಸೊ ಅವರು ಹಸ್ಬೆಂಡು ಕೂಡ ಮಲ್ಕೊಂಡಿದ್ರು, ಮಗನೂ ಕೂಡ ಅವನು ಮಲ್ಕೊಂಡಿದ್ದ. ನನಗೇನಂದರೆ ಇನ್ನು ಅದೆಲ್ಲ ರೆಡಿ ಮಾಡ್ತಾ ಕೂತ್ಕೊಂಡ್ರೆ ಬೆಳಗ್ಗೆ ಇನ್ನೂ ಪೂಜೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಇವಾಗಲೇ ಎಲ್ಲ ರೆಡಿ ಮಾಡಬೇಡ ಅಂಥೇಳಿ ರೆಡಿ ಮಾಡಿದೆ. ಸೊ ಪೂರ್ತಿ ದೇವ್ರದ್ದು ಡೆಕೋರೇಷನ್ ಎಲ್ಲ ಮಾಡಿದ್ಮೇಲೆ ನೋಡ್ಬೋದು, ಇವಾಗ ಲೋಟಸ್ ಇವಾಗ ಸ್ಟಿಕ್ ಮಾಡಿರೋದು, ಅದಕ್ಕೆ ಮುಂಚೆ ಸ್ಟಿಕ್ ಆಗಿರಲಿಲ್ಲ. ಅದನ್ನು ವೀಡಿಯೋದಲ್ಲಿ ಹಂಗೆ ಶೇರ್ ಮಾಡಿದ್ದೀನಿ. ಸೊ ಹೆಂಗೆ ಕಾಣ್ತಾಯಿದೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಇದಿಷ್ಟು ಆಗಿ ಅವ್ರು ಮಲ್ಕೊಂಡ್ಮೇಲೆ ನಾನು ದೇವರಿಗೆಲ್ಲ ಅಲಂಕಾರ ಮಾಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ದೇವ್ರದ್ದು ಕಲಶ ಸ್ಥಾಪನೆ ಮಾಡಿರಲಿಲ್ಲ, ಅದನ್ನು ಬೆಳಗ್ಗೆನೇ ಆಲ್ಮೋಸ್ಟ್ 4 o'clock ಆಗಿಬಿಟ್ಟಿತ್ತು. ಇನ್ನು ಸ್ನಾನ ಮಾಡಿ ಆರಾಮಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬರೀ ಇಷ್ಟು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಿರೋ ಅಂಥದ್ದು. ಸೊ ಅದನ್ನೆಲ್ಲ ಯಾವ ರೀತಿ ನಾನು ದೇವ್ರದ್ದು ಪ್ರತಿಷ್ಠಾಪನೆ ಮಾಡಿದೆ, ಪೂಜೆ ಮಾಡಿದೆ, ಏನೇನೆಲ್ಲ ಮಾಡಿದೆ ಹಬ್ಬದ ಅಡುಗೆ ಅಂಥೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.